ಇದನ್ನ ಕಡೀಲಿ, ಇದು ಕೈ ಬಿಡು, ಇದನ್ನ ತಗ ಆಯಿತು. ವ್ಯಾಪಾರ ಅನಿಸುತ್ತೆ ಯಾವುದೋ ಒಂದು ಹಸು. ಸುಮಾರು ಒಂದು 15-20 ಹಸುಗಳಿದ್ದಾವೆ. ಅದರಲ್ಲಿ ವ್ಯಾಪಾರ ವಹಿವಾಟು ಹಿಂಗೆ ನಡೀತಾ ಇದೆ. ಗಿರ್ ಹಸುಗಳ ಒಂದು ಏನಾದರೂ ಪ್ರಿಯರಿದ್ರೆ ಹಿಂಗಿದೆ ನೋಡ್ರಿ. ಬಾ ಅದಕ್ಕೆ ತಕ್ಕಂಗೆ ಹಗ್ಗ ಹಾಕಿದ್ದಾರೆ, ಅದು ಮೇಂಟೈನ್ ಮಾಡೋಕ್ಕೆ. ಗಿರ್ ಎಷ್ಟಿದಪ್ಪ ಇದು? ಮೂರನೇ ಕರ ಸರ್, ಕಡೆಯಲ್ಲ. ಮೂರನೇ ಕರನ ಇದು ಸರ್? ಮೂರನೇ ಕರ. ಇನ್ನು 20 ದಿವಸ ಟೈಮ್ ಇದೆ ಸರ್. ಕೋಡ್ ಒಳ್ಳೆ ಕಾಂಕ್ರೀಟ್ ಕೋಡ್ ಇದ್ದಂಗಿದಾವಲ್ಲ ಗಿರ್ ಹಸು. ಆ್ಯಕ್ಚುಲಿ ಇದು ಮೂರನೇದ ಹೇಳಿದ್ರೆ ಇದು? ಹ್ಞೂ ಸರ್, ಮೂರನೇ ಕರ. ಗಂಧಗಳಿಂದ ಹಿಡಿದುಕೊಂಡು ಮೋಸ್ಟ್ಲಿ ರಾಠಿಲಿ ಬರುತ್ತೇನೋ ಇದು. ಯಾವುದು ಗಿರ್ ಜಾತಿ ಏನಾದ್ರು ಐಡಿಯಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ರಾಠಿನೋ ಯಾವುದು ಅಂತೇಳಿ. ಗಿರಲ್ಲಿ ಕಿವಿ ಲೆಂತಿ ಭಾರಿ ಚೆನ್ನಾಗಿರುತ್ತೆ. ಇದಕ್ಕೆ HF ಸಿಮನ್ ಏನಾದ್ರು ಹಾಕ್ಸ್ಬಿಟ್ರೆ ಒಳ್ಳೆ ಗಿರ್ಲ್ಯಾಂಡ್ ಬ್ರೀಡ್ ತೆಗಿಸ್ಬೋದು. ಇದನ್ನು ಇಟ್ಕೊಂಡು ಚೆನ್ನಾಗಿದೆ. ರೇಟ್ ಏನು ಹೇಳಿದೀವಿ ನಿಮ್ಗೆ? 55. ದೇಶೀಯ ತಳಿ ಹಸುಗಳು ಕಡಿಮೆ ರೇಟಿಗೆ ಹೆಂಗಿದೆ? 55,000ಕ್ಕೆ ಗಿರ್ ಇದೆ. ಆದರೆ HFಗಳ ರೇಟ್ ಇದ್ದಾವೆ. ವ್ಯಾಪಾರ ಜೋರು, ಏನು ಒಳ್ಳೆ ಜಗಳ ಆಡ್ದಂಗೆ ಇರುತ್ತೆ. ವ್ಯಾಪಾರ ಜೋರು. ನಿಮ್ಮನ್ನ ಎಷ್ಟನೇ ಲ್ಯಾಕ್ಟೇಷನ್ ಇಂದಿದ್ದು? ಸರ್, ನಾಲ್ಕಲ್ಲಿ ಇದೆ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು ಪ್ರಿಫರ್ ಇದೆ. ಆರ್ಡರು ನೀವು ಹೇಳಿ, ಆರ್ಡರ್ ಹಿಂಗೆ ಆಗುತ್ತೆ ಅನ್ನೋದು. ಬಾಕ್ಸ್ ಸೈಜು ದೊಡ್ಡದಿದೆ. ನೀರು ಕುಡಿಬೇಕೇನೋ, ಕುಡಿಲಿ ಬಿಡಿ. ಟೋಟಲ್ ಎಷ್ಟಿದಾವೆ ಇಮ್ರಾನು? ಒಂದು 15 ಇದಾವೆ. 15 ತಳಿ HF ಅಲ್ಲಿ. ಆಲ್ಮೋಸ್ಟು ಹೀಫರು ಇದ್ದಾವೆ ಬ್ರೀಡು. ಥರ್ಡ್ ಲ್ಯಾಕ್ಟೇಷನ್ ಬ್ರೀಡ್ ಇದ್ದಾವೆ. ಮಾರ್ನಿಂಗ್ ಇದು ಇರುವಂಥ ಲೊಕೇಶನ್ನು ತ್ಯಾವಣಿಗೆ ಸುರಭಿ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಕುದುರೆಹಾಳು ಚಮನ್ ಸಾಬ್ ಅವರು ಮನೆ ಇದು. ಸಾರಿ, ಅವರ ಹಸುಗಳ ಕೊಟ್ಟಿಗೆ ಇದು. ಸುರಭಿ ಹೋಟೆಲ್ ಪಕ್ಕ ತ್ಯಾವಣಿಗೆ, ಚನ್ನಗಿರಿ. ಮುಂಜಾನೆ ಕೂಡ ಸುಮಾರು ಜನ ಹಸು ಖರೀದಿಗೆ ಕೂಡ ಬಂದಿರ್ತಾರೆ, ಅಕ್ಕಪಕ್ಕದ ಜನರೆಲ್ಲ. ಇವತ್ತಿನ ವಿಡಿಯೋ ಲೆಂತಿ, ತುಂಬ ಲೈವ್ ಆಗಿ ಕೂಡ ಇದೆ. ರೇಟ್ ಕೇಳಿಲ್ಲ, ಸಾರಿ ನಾನು. ಇಮ್ರಾನ್, ಏನು ರೇಟಿಂದ ಆರಂಭ ಆಗುತ್ತೆ? ಸರ್, ಇದಕ್ಕೆ 1.5 ಹೇಳ್ತೀನಿ ಸರ್. 1.5 4 ಫೈನಲಾಗಿ ಬಂದರೆ ಎಷ್ಟಕ್ಕೆ ಹೋಗ್ಬೋದು? ಹೋದರೆ 90,000 ಬಂದರೆ ಕೊಡ್ತೀನಿ. 90 ಬಂದರೆ ಕೊಡ್ಬೋದು. 90,000. ಇಲ್ಲೊಂದು ಇದೆ, ಲೋಕಲ್ ಇದು. ಸಾಯಿವಲ್ ಕ್ರಾಸ್ ಬರುತ್ತೆ HFಗೆ. ಸ್ವಲ್ಪ ಸಾಧ್ಯ ಇದೆ ಅಂತ ತೋರಿಸಿದ್ದಾರೆ. ಲೋಕಲ್ಲು 2 ಹಲ್ಲಿನ ಪಡ್ಡೆ ಮಣಕ. ಇಳಿಯೋಕ್ಕೆ ಇನ್ನೊಂದು 20 ದಿವಸ ಬೇಕಾ? ಒಂದು 15 ದಿವಸ ಬೇಕು. 15 ದಿವಸ ಅನ್ನೋದು ವೇಟ್ ಮಾಡಬೇಕು. ಫ್ರೆಂಡ್ಲಿ ಐತಲ್ಲ? ಹ್ಞೂ ಸರ್, ತುಂಬ ಫ್ರೆಂಡ್ಲಿ ಐತೆ. ಫ್ರೆಂಡ್ಲಿ ಇದೆ. ಆರ್ಡರ್ ಹಿಂಗೆ ಇನ್ನೂ ಬಿಡಬೇಕಿದೆ. ಎಷ್ಟು ದಿನ ಕಾಯಬೇಕು ಅಂದರೆ? 20 ದಿವಸ, 15 ದಿವಸ ಬೇಕು. ಬೆಲೆ ವಿಚಾರದಾಗ ಹಿಂಗೈತೆ? 75 75 ಅಂತೇಳಿದರೆ ನಿಮಗೆ ಮೋಸ್ಟ್ಲಿ ಕಡಿಮೆನೂ ಆಗ್ಬೋದೇನೋ. ನೀವು ಫೋನ್ ಮಾಡಿಕೊಂಡ್ರೆ ಅಥವಾ ನೇರವಾಗಿ ಬಂದರೆ ಸ್ವಲ್ಪ ಅನುಭವಸ್ಥರು ಕರ್ಕೊಂಡು ಒಂದೊಳ್ಳೆ ಹಸು ತೊಗೊಂಡು ಹೋಗೋರು ಇದ್ದರೆ ಮಾಡ್ಕೊಂಡು ಹೋಗ್ಬೋದು. ಲೊಕೇಶನ್ ತ್ಯಾವಣಿಗೆ, ಕುದುರೆಹಾಳು ಅವರ ಮನೆ ಸುರಭಿ ಹೋಟೆಲ್ ಪಕ್ಕ ಇದೆ. ಓಕೆ, ನೆಕ್ಸ್ಟ್ ತಗೊಳ್ಳುವ. ಆತ್ಮೀಯರೇ, ನಿಮಗೆ ಯಾವ ಥರ ಹಸು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಜವಾಬ್ದಾರಿ ಇರುತ್ತೆ. ವೈಯಕ್ತಿಕವಾಗಿ ಅದನ್ನು ನೀವು ಪರಿಶೀಲಿಸ್ಕೊಳ್ಳುವಂಥದ್ದಾಗಿರುತ್ತೆ. ಹಸು ಹೇಗಿದೆ, ಏನು ಎಂತು, ಇವೆಲ್ಲ ವಿಚಾರ ಯಾರೇ ಹೇಳಿರಲಿ ಅಥವಾ ಮಾರಾಟ ಮಾಡೋರಾಗಿರಲಿ, ನಾವೇ ಹೇಳಿರಲಿ, ಯೂಟ್ಯೂಬ್ನಲ್ಲಿ ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ನೇರ ಭೇಟಿ ಆಗಬೇಕು, ನೇರ ಭೇಟಿ ಮಾಡಬೇಕು. ಗಿರ್ರಿದೆ, ಆಮೇಲೆ ಇನ್ಫಾರ್ಮೇಷನ್ ತಗೊಳ್ಳೋಣ. ಅದ್ರ ಜೊತೆಗೆ ಇನ್ನೊಂದು ಐಫರ್ ಕಾಣುತ್ತೆ. ಇದು ಮಡ್ಡೆ ತುಂಬ ಚೆನ್ನಾಗಿತ್ತು ಪಡ್ಡೆ. ಇದು 6 ಅಲ್ಲ? ಇದು ಹೆವಿಗೇನಿದೆ, 6 ಹಲ್ಲಿನ ಬೋಡಿ, HF. ಓಯ್, ಎರಡ? ಇದು 3ನೇದ? 2ನೇ. ನಿಧಾನ, ಚೆನ್ನಾಗಿದೆ. ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅದು. ಇರಲಿ. ಬೆಳಗ್ಗೆ ಸಾಯಂಕಾಲ ಒಂದು 25 ಲೀಟರ್ ಹಾಲು ಬರುತ್ತೆ ಸರ್ ಇದು. ಹಾಂ, ಎರಡನೇದು ಹಾಕಿದ್ರೆ
ಇದು ಒಂದ್ರ ಮೇಲ? ಹ್ಞೂ ಸರ್, ಒಂದು 20 ಹೇಳ್ತೀವಿ, ಒಂದ್ರ ಮೇಲೆ ಸರ್. ಒಂದು 90-80 ಆಸುಪಾಸು ಇಲ್ಲ ಸರ್, ಏನಾದರೂ ಒಂದ್ರ ಮೇಲೆ ಸರ್, ಒಳಗಿಲ್ಲ. ಈ ಹಸುಗಳು ಇತ್ತೀಚಿನ ದಿನದಲ್ಲಿ ರೇಟ್ ಆಗ್ತಿದ್ದಾವೆ ಸರ್, ಹಸುನೇ ಸಿಕ್ಕಿಲ್ಲ ಸರ್. ಹುಡುಗಾಟ ದೂರ ಹೋಗಿತ್ತಾರೋ ಅಂಥದ್ದು. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದರೂ ಬೇಕು ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಲ್ವ, ಅದಕ್ಕೆ ಮಾತಾಡ್ಕೊಳ್ರಿ. ಆದಷ್ಟು ನೇರವಾಗಿ ಬನ್ನಿರಿ, ಫೋನಲ್ಲೇ ಬೇಡ, ನೇರ ಭೇಟಿ ಮಾಡಿ ನೋಡಿರಿ. ಹಾಂ, ಕಮ್ಮಿ ರೇಟಿನಲ್ಲಿ ಯಾವ ರೇಟಿನ? 55-60. ಓಕೆ, ಜಾಸ್ತಿ ರೇಟ್ನವು ಇದಾವೆ. ಅವ್ರು ಹೆಂಗೆ ಆಯ್ಕೆ ಮಾಡ್ಕೋತಾರೆ ಅವ್ರದಾ? 40,000ದಿಂದ ಆರಂಭ. ಹಾಂ ಹಾಂ ಹಾಂ, ಆಯ್ತು ರೀ, ಬಸ್ ನೋಡೋಣ. ಇನ್ನೊಂದು 15 ದಿವಸ ಟೈಮ್ ಇದೆ ಸರ್. 15 ದಿವಸನಾ? ಹ್ಞೂ ಸರ್, 15 ದಿವಸ ಟೈಮ್ ಇದೆ. ಬೆಳಗ್ಗೆ ಸಾಯಂಕಾಲ ಒಂದು 15 ಹಾಲು ಬರುತ್ತೆ ಸರ್ ಇದು. ಹಾಂ ಹಾಂ ಹಾಂ, 2 ಹೊತ್ತಿಗೆ ಒಳ್ಳೆ ಚೆನ್ನಾಗಿ ಅಂತ ಗಿರ್ಲ್ಯಾಂಡ್ ಥರ ಅನ್ಕೊಂಡೆ ಫಸ್ಟ್ ಅಂದಾಗ. ಬಟ್ HF ಕ್ರಾಸಲ್ಲಿ ಇರೋಂಥದ್ದು ತಳಿ. ಅಡರ್ ಗಿಡ ಸರ್, ರಾತ್ರಿ ಬಂದಿರಬಹುದು. ಅಡರ್ ಮೇಲೆಲ್ಲ ಇದ್ದಾವೆ. 700 ಕಿಲೋಮೀಟರ್ ಬಂದಿದೆ. ರೇಟ್ ಹೆಂಗೆ ಹೇಳ್ತೀವಿ ಇಮ್ರಾನ್ ಇದಕ್ಕೆ? ಸರ್, ಇದಕ್ಕೆ 65. 65? ಹ್ಞೂ ಸರ್, 65. 65. ಹಲೋ ಸರ್, 6 ದೊಡ್ಡ ಗಾತ್ರದ ಹಸು 6 ಹಲ್ಲಿಂದು. ಸರ್, 2ನೇ ಕರ. ಎರಡನೇದಾ? ಹ್ಞೂ ಸರ್. ನಿಧಾನ ಎಳಿಬೇಡ್ರಿ, ಜಾಸ್ತಿ ಸುಸ್ತಾಗಿದ್ದಾವೆ. ಬೆಳಿಗ್ಗೆ ಬಂದಿದ್ದಾವೆ ಅಂತ ಅಂದ್ರು, ಗೊತ್ತಾಯ್ತು. ನೋಡಿ, ನಿಧಾನ ಇರಲಿ, ಕೆಸರಲ್ಲಿ ಒಯ್ಬೇಡ. ಇಳಿಯೋಕ್ಕೆ ಟೈಮು ಮೋಸ್ಟ್ಲಿ ವಾರ ಬೇಕು ಸರ್ ಇದು. ವಾರ. ಹ್ಞೂ ಸರ್, 6 ಇನ್ನೊಂದು ವಾರ ಬೇಕು ಅಂತ ಹೇಳಿದ್ದಾರೆ. ಗ್ಯಾನು ನೋಡಿದರೆ ನೀವು ಬಂದಾಗ ನಿಮಗೆ ಇಡಿಸಿದರೆ ಇಷ್ಟ ಆಗೋದು. ಹಾಲಿನ ಕೆಪಾಸಿಟಿ ಏನಂತ ಹೇಳಿದ್ದಾರೆ ಕೊಡೋರು? ಫಸ್ಟ್ನೇ ಕರ ಒಂದು 10 ಲೀಟರ್ ಬಂದಿದೆ ಸರ್. ಇದು 2ನೇ ಕರ ಆಗಿದೆ. 2ನೇ ಕರ. ಬೆಳಗ್ಗೆ ಸಾಯಂಕಾಲ 20 ಲೀಟರ್ ಹಾಲು ಬಂದಿದೆ. ರೇಟ್ ವಿಚಾರದಾಗ ಹೆಂಗಿದೆ ಇಮ್ರೆ? ರೇಟ್ ವಿಚಾರದಾಗ ಹೆಂಗಿದೆ? ರೇಟ್ ಇದೆ, ಒಂದು 20 ಲೀಟರ್ ಸರ್. 20 ಫೈನಲ್ ಆಗಿ ಬಂದರೆ ಕೊಡ್ತೀವಿ ಸರ್. ಒಂದ್ರ ಮೇಲೆ ಏನಿದ್ರು ಮೇಲೆ ಒಳಗಿಲ್ಲ. ಇನ್ನು 6 ಸರ್ ಇದು. 6 ಹಲ್ಲು. ಓಕೆ ಸರ್. ಇದು 2 ಹಲ್ಲಿನ ಪಡ್ಡೆ. 7 ಅಡಿಗಿಂತ ಉದ್ದ, 5 ಅಡಿ ಹೈಟು. 5 ಅಡಿ ಹೈಟು. ಈಫರು ಬಿಸಿಲು ಒಳ್ಳೆ ಶೈನು. ನಿಲ್ಲಿ ಜಸ್ಟ್ ಅದು ನೋಡ್ತಾ ಇದ್ದೀನಿ. ತಗೊಳ್ಳೋರು ಬೇಕಾದ್ರೆ ನಡೆಸ್ಕೊಳ್ಳಿ, ಚೆನ್ನಾಗಿದೆ. ಈಫರ್ ಇದೆ. 2 ಹಲ್ಲಿನ ಪಡ್ಡೆ. ಮೊದಲನೇದಾ ಲ್ಯಾಕ್ಟೇಷನ್? ವಾ, ಸೂಪರ್. ಮುಂದಕ್ಕೆ ತಗೊಂಡು ಹುಷಾರಪ್ಪ. ಇಂಜೆಕ್ಷನ್ ಮಾಡ್ತಾರೆ ಅಂತ ಅನ್ಕೊಂಡಿರುತ್ತೆ ಅದು, ಹಂಗಾಗಿ ಅಷ್ಟೇ. ವ್ಯಾಪಾರ ನಡೀತಾ ಇದೆ, ನೋಡ್ತಾ ಇದ್ದಾರೆ. ಲೈವ್ ವ್ಯಾಪಾರ ಹಿಂಗೆ ಇರಬೇಕು, ಈ ಥರ ಇದ್ದಾಗಲೇ ಪ್ರತಿಯೊಂದು ಇದಾಗಬೇಕು ಅಂತೇಳಿ. ಇಮ್ರಾನ್, ಎಷ್ಟಕ್ಕಾಗ್ಬೋದು ಇದು ಆದರೆ? ಸರ್, ಇದಕ್ಕೆ ಒಂದು 10 ಹೇಳ್ತೀನಿ, ಒಂದು 91 ಬಿಡ್ತೀರಿ. ಜರ್ಸಿ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಎಷ್ಟಾಗ್ಬೋದು ಇಮ್ರಾನ್? 50,000 ಹೇಳಿದ್ದಾರೆ. ಕಿರ್ಗಾಲ್ ಜರ್ಸಿ ಒಂದು ಬೆಳಗ್ಗೆ ಸಾಯಂಕಾಲ ಸರಿ ಒಂದು 10 ಲೀಟರ್ ಹಾಲು ಬರುತ್ತೆ. ಒಂದು 45 ಅಲ್ಲಿ ಆಸುಪಾಸು ಸಿಗುತ್ತಾ? 40-45 ಆಸುಪಾಸು ಹೆಚ್ಚು ಕಡೆ ಕೊಡ್ತೀವಿ. ಕಿರ್ಗಾಲ್ ಜರ್ಸಿ ಇಳಿಲಿಕ್ಕೆಲ್ಲ ಹೊಟ್ಟೆ ಇದಾಗಿದೆ ಅಲ್ಲ? ಇಲ್ಲ ಸರ್, ಇನ್ನೂ ಗಬ್ಬಿದೆ. ಗಬ್ಬಿತ್ತಾ? ಹಾಂ ಬಾಕ್ಸ್ ಇನ್ನೂ ಬಿಡೋಕ್ಕಂದ್ರೆ ಇನ್ನೊಂದು 10 ದಿವಸ, 10-15 ದಿವಸ. ಜರ್ಸಿ ಇದೆ. 45-50 ಆಸುಪಾಸು ಅಂತ ಹೇಳಿದ್ದಾರೆ. ರೆಡೇನಿದೆ. ಗುಡ್. ಯಾರಿಗಾದ್ರೂ ಬೇಕು ಜರ್ಸಿ ಅಂದರೆ ನೋಡ್ರಿ, ಕೇಳ್ಕೊಳ್ರಿ. ಓಹೋ, ಇದು ಕೂಡ ಲೋಕಲ್ ಜರ್ಸಿ ಕ್ರಾಸ್. 6 ಹಲ್ಲಿಂದು ಲೋಕಲ್ ಜರ್ಸಿ ಕ್ರಾಸ್. ಇಳಿದ್ರೆ 2-3 2ನೇ ಕರ ಇಳಿದ್ರೆ ಮೋಸ್ಟ್ಲಿ ನನಗೆ ಒಂದು
6-7 ಲೀಟ್ರ್ ಆಸುಪಾಸು ಸಿಗ್ಬೋದೇನೋ ಅಂದ್ಕೊಂಡಿದ್ದೀನಿ. ರೇಟ್ ಏನಾಗಿದೆ? 65. ದನ ಮೇದಿಲ್ಲ ಸರ್, 3 ಗಂಟೆಗೆ ಬಂದಿರೋದು. ಹಾಂ ಹಾಂ ಹಾಂ, ಒಂದು 10 ಲೀಟರ್ ಹಾಲು ಬರುತ್ತೆ ಸರ್, ಇನ್ನು 10 ಲೀಟರ್ ಟೈಮ್. ಹೌದಾ? ನಾನೊಂದು 7-8 ಹಿಂಗೆ ಬರ್ಬೋದು. ಬೆಳಗ್ಗೆ ಸಾಯಂಕಾಲ ಒಂದು 10 ಲೀಟರ್ ಹಾಲು ಬರುತ್ತೆ. ಈ ಲೋಕಲ್ ಆಗಲ್ಲ ಬರುತ್ತೆ ಸರ್, ಒಂದು 5 ಲೀಟ್ರ್ ಬರಲಿ ಮತ್ತೆ ತಗೊಳ್ತೀವಿ. ಹಾಂ ಹಾಂ ಹಾಂ, ಓಕೆಪ್ಪ. ಇನ್ನೆಷ್ಟು ಲಾಸ್ಟ್ ಒಂದೊಂದು ಇದೆಯಾ? ಇನ್ನೊಂದಿದೆ ಸರ್, ಇದ್ರದ್ದು ಹಂಗೆ ನೋಡೋಂಥ ಮಾಹಿತಿ ತೊಗೊಂಬಿಡೋಣ. ಇದು ಚೆನ್ನಾಗಿಲ್ಲ, ಅಡರ್ ಕಂಪ್ಯಾಕ್ಟ್ ಅಡ್ಡಿ ಇಲ್ಲ. ಹಾಂ, ಯೂಟ್ಯೂಬ್ಗೆ ಅರ್ಲಿ ಮಾರ್ನಿಂಗ್ ಇದು ವ್ಯೂ. ಇದು ಕೈಗೆ ಹಿಡ್ಕೊಂಡು ಹೇಳೋದು ಸರ್ ಇದು ಕಡೆ ಅಲ್ಲ ಸರ್, ಇದು ಕಡೆ ಅಲ್ಲ. ಹ್ಞೂ ಸರ್, ಇನ್ನು 15 ದಿವಸ ಟೈಮ್ ಇದೆ. HF ಕ್ರಾಸ್. ಬೆಳಗ್ಗೆ ಸಾಯಂಕಾಲ ಒಂದು 15 ಲೀಟರ್ ಹಾಲು ಬರುತ್ತೆ ಸರ್ ಇದು. ಹ್ಞೂ. ಇಳಿಯಕ್ಕೆ ಇನ್ನೂ 20 ದಿವಸ ಬೇಕೇನಪ್ಪ? ಹ್ಞೂ ಸರ್, ದನ ಮೇದಿಲ್ಲ ಸರ್, ಗಾಡಿಯಲ್ಲಿ ಬಂದಿರೋ, ಇನ್ನು ಬೆಳಗ್ಗೆ ಬಂದಿರೋದು. ಇವತ್ತೊಂದು ದಿವಸ ಫುಲ್ ರೆಸ್ಟ್ ತಗೋಬೇಕು. ಯಾರು ಬೀಗ ಹಾಕಿದಾರೆ ಸ್ವಲ್ಪ ಅದಕ್ಕೆ? ಅವ್ರು ಸಾಕಿರೋ ಮನೆ ಹಾಕ್ಲಂತ ಸರ್ ಅದು. ಒಬ್ಬೊಬ್ರದ್ದು ಅದೊಂದು ನಮಸ್ತೆ ಸಾದಿ ಇದೆ. 65 ಅಂದೆಲ್ಲ? ಹ್ಞೂ ಸರ್, 65. ಆಯ್ತಪ್ಪ, ಆಲ್ಮೋಸ್ಟ್. ಈ ಜೊತೆ ಬಂದರೆ ಆಸುಪಾಸು ಕೊಡ್ತೀನಿ ಸರ್, 2. ಇದಾ ಒಂದೇ ಮನೆ ಸರ್ ಇವು. ಒಂದೇ ಮನೆವು? ಹ್ಞೂ ಸರ್, ಜೊತೆ ಬಂದರೆ ಹೆಚ್ಚು ಕಡಿಮೆ ಕೊಡ್ತೀಯಾ? 2 ಒಳ್ಳೆ ಹಾಲಿಗೆ ಗ್ಯಾರಂಟಿ ಇದೆ ಸರ್, ಲೋಕಲ್ ಸರ್, ಪರವಾಗಿಲ್ಲ. 2 ನೋಡಿ ಈಗ ಹಾಕಿ ಒಂದೇ ಮನೆ ಗ್ಯಾರಂಟಿ ಬಂದು ಕೊಡ್ತೀವಿ. ಕೊಡ್ತೀರಾ? ಇವೆರಡು ಬಂಧುಗಳು ಇದೇನಿದೆ ಇಲ್ಲೊಂದು, ಆಮೇಲೆ ಈ ಕಡೆ ಒಂದು, ಇವೆರಡು ಕೂಡ ಜೊತೆಗೆ ನೀವೇನಾದ್ರು ಖರೀದಿ ಮಾಡೋಕ್ಕೆ ಬಂದರೆ ಆಲ್ಮೋಸ್ಟ್ ಒಂದು ಪ್ರೈಸ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯಿತು, ಥ್ಯಾಂಕ್ ಯು ಅಪ್ಪ. ದೊಡ್ಡಗಟ್ಟ, ನಮಸ್ಕಾರ. ಒಳ್ಳೇದಣ್ಣ. 2 ಹಸು ಖರೀದಿ ಮಾಡಿದ್ರಿ, 2 ಯಾವ್ದು HF ತೊಗೊಂಡ್ರಾ? ಓಕೆ, ಏನು ರೇಟ್ ಆದ್ವು ಅಣ್ಣ? ಒಂದು 95, ಒಂದು 85. ಹಸು ಇಡ್ಸಿದ್ವಾ ನಿಮಗೆ? ಹೆಂಗೆ ಹಿಂದೆ ಭೇಟಿ ಮಾಡಿದ್ರೆ ಈ ಕಡೆ? ಈ ಹಿಂದೆ ಬಂದಿದ್ರ ಹಸು ಖರೀದಿಗೆ ಏನಾದರೂ? ಮಸ್ತ ನಾವು ಕೊಟ್ಟಿದ್ದೀವಿ, ಅವ್ರ ಹತ್ರ ತಗೊಂಡೋಗಿದ್ದೀರಾ? ಅಂದರೆ ಭರವಸೆ ಇದೆ ಅಂತೀರಾ? ಓಕೆ, ಒಳ್ಳೇದು. 2 ಹಸು ತೊಗೊಂಡು ಈಗ ಒಳ್ಳೆ ಹಸುಗಳು ತರ್ತಾರಲ್ಲ, ಹಂಗಾಗಿ ತಗೊಂಡು ಹೋಗ್ಬೇಕು. ತಗೊಂಡು ಚೆನ್ನಾಗದ ಹಸುಗಳಿಗೆ ಏನು ತೊಂದರೆ ಇಲ್ಲ. ಹಾಂ ಹಾಂ ಹಾಂ, ಏನಾರು ಹೆಚ್ಚು ಕಡಿಮೆ ಆದ್ರೆ ವಾಪಸ್ಸು ಬಿಡಿಸಿ ಅಂತಾರೆ, ಬೇರೆ ಹಸುಗಳು ಕೊಡ್ತಾರೆ. ಹಂಗಾಗಿ ಮೊದಲಿಂದ ಮಾಡ್ತಾ ಇದೀವಲ್ಲ, ಇಲ್ಲ. ಹಾಂ ಹಾಂ, ಅಷ್ಟು ವರ್ಷದಿಂದನೂ ಕೂಡ ತಗೊಂತೀವಿ, ಮತ್ತೆ ಕೊಡ್ತೀವಿ ನಾವು. ಓಕೆ ಓಕೆ, ಒಳ್ಳೇದಣ್ಣ, ಒಳ್ಳೇದಾಗಲಿ. 2 ಹಸು ಖರೀದಿ ಮಾಡಿದರೆ ಹೀಗೆ ಬರಲಿ. ನಿಮ್ಗೂ ಒಳ್ಳೇದಾಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ಧನ್ಯವಾದ ಅಣ್ಣ. ಊಟ ಐತೆ, ಅದು ಕಬ್ಬುಡು ಬರೋದು.